ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಫಾಸ್ಟ್ ಆಗಿ ಮೂವ್ ಆಗುವಂತ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಡಲ್ ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ನಾನು ರೆಗ್ಯುಲರ್ ಆಗಿ ಗಂಟ್ಗಳನ್ನ ಹಾಕೋತೀವಲ್ವಾ ಆ ರೀತಿ ಗಂಟ್ಗಳನ್ನ ಹಾಕೋತಾ ಇದೀನಿ. ಫ್ರೆಂಡ್ಸ್, ಹಾಗೇನೆ ಇವತ್ತಿನ ಒಂದು ಡಿಸೈನ್ಗೆ ನಾನು ತಗೊಂಡಿರುವಂತದ್ದು 7 ಎಳೆ ದಾರ ಜೊತೆಗೆ ನೀಡಲ್ ನಂಬರ್ 10 0.75 mm. ನಾನಿಲ್ಲಿ 2 ನಾಟ್ಗಳನ್ನ ಹಾಕೊಂಡಿದೀನಿ. 2 ನಾಟ್ ಆದ್ಮೇಲೆ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ನ ಮಾಡ್ಕೋತೀನಿ. ನೋಡಿ, ಒಂದು ಲೂಪ್ ಮಾಡ್ಕೊಂಡು ಮತ್ತೆ ದಾರ ತಗೊಂಡು ಲೂಪ್ ನ ಒಳಗಡೆ ಎಳ್ಕೊಂಡು ಒಂದು ಚೈನ್ ಹಾಕೋತೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟ್ ಆಗಿ ನೀಡಲ್ ನ ಇಟ್ಕೊಳ್ಳಿ. ನೋಡಿ, ಈ ರೀತಿ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ನಾವು ವರ್ಕ್ ಮಾಡ್ಕೋಬೇಕು. 2 ಮತ್ತೆ 2 ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾನಿವಾಗ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಇವಾಗ ಒಂದು 3 mm ಸೈಜ್ ಅಲ್ಲಿ ಬೀಡ್ ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ನಾನು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ ತಗೊಳ್ಳೋದು. ಅವ್ರದ್ದು ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡಬಹುದು. ಬೀಡ್ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೊಂಡೆ. ಆಮೇಲೆ ಒಂದು ಎಕ್ಸ್ಟ್ರಾ ಚೈನ್. ಮತ್ತೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ನ ಹಾಕಿದ್ಮೇಲೆ ಬೀಡ್ ಲಾಕ್ ಪ್ಲಸ್ ಒಂದು ಎಕ್ಸ್ಟ್ರಾ ಚೈನ್. ಮತ್ತೆ ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾನು ಇನ್ನ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶೆ. ಟೋಟಲ್ ಆಗಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ನ ಒಳಗಡೆಗೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಈ ಸ್ಲ್ಯಾಂಟಿಂಗ್ ಆರ್ಚ್ ನ ಲಾಕ್ ಮಾಡಬಾರ್ದು. ನೋಡಿ, 5 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸೂಜಿ ಮೇಲೆ ದಾರ ತಗೋತೀನಿ. ಈ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಬೆಂಡ್ ಮಾಡಿ ನೋಡ್ಕೋತೀನಿ. ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾನು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್. ಮತ್ತೆ ಇವಾಗ ಒಂದು ಬೀಡ್ ಅನ್ನ ಹಾಕೋತಾ ಇದ್ದೀನಿ. ಇಲ್ಲಿ 3 mm ಸೈಜ್ ಅಲ್ಲಿ ನಾನು ಬೀಡ್ ನ ಯೂಸ್ ಮಾಡ್ತಾ ಇರೋಂಥದ್ದು. ಬೀಡ್ ನ ಹಾಕೊಂಡು ಬೀಡ್ ನ ನಾವು ಲಾಕ್ ಮಾಡ್ಬೇಕು. ಅಂದ್ರೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗತ್ತೆ. ಮತ್ತೆ ಒಂದು ಎಕ್ಸ್ಟ್ರಾ ಚೈನ್. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡುವಂತದ್ದು. ಮತ್ತೆ ಡಬಲ್ ಕ್ರೋಶೆ. ಮತ್ತೆ ಇವಾಗ ಇನ್ನ ಒಂದು ಡಬಲ್ ಕ್ರೋಶೆ. ಟೋಟಲ್ ಆಗಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ಗೆ 5 ಡಬಲ್ ಕ್ರೋಶೆಗಳನ್ನ ನಾವು ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ಲೆಂತ್ ತೀರಾ ದೊಡ್ಡದ್ ಮಾಡ್ಕೊಳಕ್ ಹೋಗ್ಬಿಡಿ. ಚಿಕ್ಕದಾಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ನ ನಾವು ವರ್ಕ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು 5 ಡಬಲ್ ಕ್ರೋಶೆಗಳನ್ನ ಹಾಕೋತೀವಿ. ಬೇಕಂದ್ರೆ ನೀವು 4 ಡಬಲ್ ಕ್ರೋಶೆಗಳನ್ನ ಕೂಡ ಹಾಕೋಬಹುದು. ಬಟ್ ನಾನು ಇಲ್ಲಿ 5 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇದು ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಬರುತ್ತೆ. ಮತ್ತೆ ನಾನು ಸೂಜಿ ಮೇಲೆ ದಾರ ತಗೊಂಡು ಇದೆಲ್ಲ ರೀಚ್ ಆಗುತ್ತೋ ಈ ರೀತಿ ನೋಡ್ಕೊಂಡು ಡೈರೆಕ್ಟ್ ಆಗಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೋಬೇಕು. ಬೀಡ್ ನ ಹಾಕೋದಕ್ಕಿಂತ ಮುಂಚೆ ನಾವು ಒಂದು ಚೈನ್ ಹಾಕೋಬೇಕು. ಆಮೇಲೆ ಬೀಡ್ ಅನ್ನ ಹಾಕೋಬೇಕು. ಇದು ನಾವು ಆರ್ಚ್ಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ, 3 mm ಸೈಜ್ ಬೀಡು, ಆ ಸೈಜ್ ಬೀಡ್ ತಗೊಂಡಿರೋದು. ಬೀಡ್ ಲಾಕ್ ಮತ್ತೆ ಒಂದು ಎಕ್ಸ್ಟ್ರಾ ಚೈನ್. ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಇತ್ತಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ಗೆ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡುವಂತದ್ದು. ಇದು ಇವತ್ತಿನ ಡಿಸೈನ್ ಕಂಪ್ಲೀಟ್ ಬೇಸ್ ಲೈನ್ ಆಗತ್ತೆ. ಇದೇ ತರ ಸೀರೆ ಪೂರ್ತಿ ನಾವು ಸ್ಲ್ಯಾಂಟಿಂಗ್ ಆರ್ಚಸ್ ನ ವರ್ಕ್ ಮಾಡ್ತಾ ಹೋಗ್ಬೇಕು. ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಈ ಒಂದು ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ ನ ನೀವು ಚೂಸ್ ಮಾಡ್ಕೋಬಹುದು.
ಸೊ ಸ್ಲ್ಯಾಂಟಿಂಗ್ ಆರ್ಚಸ್ ನ ಕಂಪ್ಲೀಟ್ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿ ನಾವು ಚೈನ್ ಗಳನ್ನ ಹಾಕಿ ಈ ಒಂದು ಡಿಸೈನ್ ಗೆ ಬೇಸ್ ಲೈನ್ ನ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ನಾವು ಸ್ಲ್ಯಾಂಟಿಂಗ್ ಆರ್ಚಸ್ ನೇ ವರ್ಕ್ ಮಾಡುವಂತದ್ದು. ಇದು ಕಂಪ್ಲೀಟ್ ಆಗಿ ನಾವು ಡಬಲ್ ಕ್ರೋಶೆ ಇಂದ ವರ್ಕ್ ಮಾಡ್ತಿರೋಂಥದ್ದು. ಸೊ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶೆಗಳನ್ನ ಕೌಂಟಿಂಗ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ಕೊಳ್ಳಿ. ಕೌಂಟಿಂಗ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. 5 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ನ ಡೈರೆಕ್ಟ್ ಆಗಿ ಲಾಕ್ ಮಾಡಬಾರ್ದು. ನಾವು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನೆ ಮಾಡಿ ವರ್ಕ್ ಅನ್ನ ಮಾಡೋ ಅಂತದ್ದು. ಇದೇ ರೀತಿ ನಾನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಪೂರ್ತಿ ಸೀರೆ ನಾನು ವರ್ಕ್ ಮಾಡ್ಕೊಂಡಿದೀನಿ. ನೋಡಿ, ಇದು ಈ ರೀತಿ ಬಂದಿದೆ. ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಸೊ ಎಂಡ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಿದೀನಿ. ಯಾವುದೇ ರೀತಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿಲ್ಲ. ನೋಡಿ, ಎಂಡ್ ಅಲ್ಲಿ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಿದೀನಿ. ಲಾಕ್ ಆದ್ಮೇಲೆ ನಾನು ಇವಾಗ ಚೈನ್ ಗಳನ್ನ ಹಾಕೋತೀನಿ. 1 2 3 4 5 5 ಚೈನ್ ಹಾಕೊಂಡು ನಾನು ಇವಾಗ ಸೀರೆನ ತಿರುಗಿಸ್ಕೊತಾ ಇದ್ದೀನಿ, ರಿವರ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಬೀಡ್ ನ ಕೆಳಗಡೆಗೆ ನೀಡಲ್ ನ ಹಾಕೊಳ್ಳಿ. ಬೀಡ್ ನ ಕೆಳಗಡೆಗೆ ನಮ್ಗೆ ಒಂದು ಲೂಪ್ ತರ ಲೂಸ್ ಆಗಿ ಕಾಣಿಸುತ್ತೆ. ಆ ಒಂದು ಗ್ಯಾಪ್ ಗೆ ನಾವು 5 ಚೈನ್ ನ ಲಾಕ್ ಮಾಡುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 5 ಚೈನ್ ಹಾಕಿದೀನಿ. ಇವಾಗ ನಾನು 4 ಚೈನ್ ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ನೆಕ್ಸ್ಟ್ ಬೀಡ್ ನ ಕೆಳಗಡೆಗೆ ನೀಡಲ್ ನ ಹಾಕಿದ್ರೆ ನಮ್ಗೆ ಈ ರೀತಿ ಗ್ಯಾಪ್ ಕಾಣಿಸುತ್ತೆ. ಆ ಒಂದು ಗ್ಯಾಪ್ ಗೆ 4 ಚೈನ್ ನ ನಾವು ಲಾಕ್ ಮಾಡುವಂತದ್ದು. ಇದೇ ತರ 4 ಚೈನು ಲಾಕ್, 4 ಚೈನು ಲಾಕ್, ಇದೇ ತರ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದಾಗ ಸ್ವಲ್ಪ ನಿಮ್ಗೆ ಏನಾದ್ರು ಸ್ವಲ್ಪ ಶ್ರಿಂಕ್ ಆಗ್ತಾ ಇದೆ ಡಿಸೈನು ಅಂತ ಅನ್ಸಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಲೇಯರ್ ಮಾಡ್ಕೋಬೇಕಾದ್ರೆ ನಾವು ಅದು ನೀಟಾಗಿ ಬರುತ್ತೆ. ನಿಮ್ಗೆ ಆದ್ರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತು ಅಂದ್ರೆ 4 ಚೈನ್ ಬದಲಾಗಿ ನೀವು 5 ಚೈನ್ ಗಳನ್ನ ಕೂಡ ಹಾಕೋಬಹುದು. ಎಲ್ಲಿ ಅಂತ ಅಂದ್ರೆ ಇವಾಗ ನಾನು 4 ಚೈನ್ ಹಾಕ್ತಾ ಇದ್ದೀನಿ ಅಲ್ವಾ, ಈ ಒಂದು ಜಾಗದಲ್ಲಿ 5 ಚೈನ್ ಗಳನ್ನ ಕೂಡ ನೀವು ಹಾಕೊಂಡು ವರ್ಕ್ ಅನ್ನ ಕಂಟಿನ್ಯೂ ಮಾಡ್ಕೋಬಹುದು. ಸೊ ನೋಡಿ, ಇಲ್ಲಿ 4 ಚೈನ್ ಲಾಕ್, 4 ಚೈನ್ ಲಾಕ್. ಇದೇ ತರ ನಾನು ಇದನ್ನು ಅಷ್ಟೇ ಈ ಒಂದು ಲೇಯರ್ ನ ಕೂಡ ಸೀರೆ ಪೂರ್ತಿ ನಾನು ವರ್ಕ್ ಅನ್ನ ಮಾಡ್ಕೋತೀನಿ. ಸೊ ಅವಾಗ್ಲೇ ಹೇಳ್ದಂಗೆ ನಿಮ್ 4 ಚೈನ್ ಕಷ್ಟ ಆಗತ್ತೆ ಅಂದ್ರೆ ನೀವು 5 ಚೈನ್ ಗಳನ್ನ ಕೂಡ ಹಾಕೋಬಹುದು. ಸೊ ಇದು ನಾವ್ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡಿರ್ತೀವಿ ಅಲ್ವಾ, ಅದು ಯಾವ ಒಂದು ಗ್ಯಾಪ್ ಅಲ್ಲಿ ನಾವು ಲಾಕ್ ಮಾಡಿರ್ತೀವೋ ಆ ಒಂದು ಇದಕ್ಕೆ ಕನ್ಸಿಡರ್ ಮಾಡ್ಕೊಂಡು ಮೇಲ್ಗಡೆ ಚೈನ್ ಗಳು ಬರುತ್ತೆ. ತುಂಬಾ ಜಾಸ್ತಿ ಗ್ಯಾಪ್ ಮಾಡಿದ್ರೆ 5 ಚೈನ್ ಮೇಲೆ ಹಾಕೊಳ್ಳಿ. ಬಟ್ ನನ್ ಗ್ಯಾಪ್ ಕಡಿಮೆ ಇರೋದ್ರಿಂದ 4 ಚೈನು ಹಾಕೊಂಡಿದೀನಿ. ಫ್ರೆಂಡ್ಸ್ ನೋಡಿ, ಇದೇ ತರ ಸೀರೆ ಪೂರ್ತಿ ನಾನು ವರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಲೇಯರ್ ನ ಕಂಟಿನ್ಯೂ ಮಾಡೋದಕ್ಕೆ ನಾವೇನು ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕಿ ಕಟ್ ಮಾಡಿದ್ದೆ. ಅದೇ ಪಾಯಿಂಟ್ ಗೆ ನಾನು ನೀಡಲ್ ನ ಹಾಕಿ ಮತ್ತೆ ಬೇರೆ ಕಲರ್ ಇಂದ ದಾರ ತಗೊಂಡು ಲಾಕ್ ಅನ್ನ ಮಾಡ್ಕೊಂಡೆ. ಮತ್ತೆ 4 ಚೈನ್ ಹಾಕೊಂಡು ಇಲ್ಲಿ ಫಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಒಂದು 4 ಚೈನ್ ಲಾಕ್ ನ ಮೇಲೆ ಡೈರೆಕ್ಟ್ ಆಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದ್ಮೇಲೆ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ನೋಡಿ, 1 2. ಇಲ್ಲಿ ಫಸ್ಟ್ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಬೇಕು. 2 2 1 ಮತ್ತೆ 2 1. ತ್ರಿಬಲ್ ಕ್ರೋಶೆ ಆದ್ಮೇಲೆ ನಾವಿವಾಗ ಚೈನ್ ಗಳನ್ನ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ನಾವೇನ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ಗಳನ್ನ ನಾವು ಲಾಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಇದು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ನಾವೇನು 4 ಚೈನ್ ಇವಾಗ ಪ್ರೀವಿಯಸ್ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಚೈನ್ ನ ಗ್ಯಾಪ್ ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡೆ. ತ್ರಿಬಲ್ ಕ್ರೋಶೆ ಮಾಡಿ ಆದ್ಮೇಲೆ ನಾನಿವಾಗ 3 ಚೈನ್ ಗಳನ್ನ ಹಾಕೋತೀನಿ. 1 2 3 ಚೈನ್ ಹಾಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ನಾನು 3 ಚೈನ್ ನ ಲಾಕ್ ಮಾಡ್ಕೋತೀನಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಸೇಮ್ ಪಾಯಿಂಟ್ ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ 4 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ನಂಬರು, ಈ ಒಂದು ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ ನ ನೀವು ಚೂಸ್ ಮಾಡ್ಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ, ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕಿ
ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೋಬೇಕು. ಇದು ಕಂಪಲ್ಸರಿ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ರೆಗ್ಯುಲರ್ ಆರ್ಚ್ ತರ ಕಾಣಿಸುತ್ತೆ. ಬಟ್ ಈ ರೀತಿ ನಾವು 3 ಚೈನ್ ಹಾಕಿ ಲಾಕ್ ಮಾಡೋದ್ರಿಂದ ಇದು ನಮ್ಗೆ ಪಿಕೌಟ್ ಸ್ಟಿಚ್ ತರ ಕಾಣಿಸುತ್ತೆ. ಮತ್ತೆ ತ್ರಿಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ. ಇದೇ ತರ ನಾವು ತ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ತರ 4 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. 3 ಚೈನ್ ಹಾಕಿ ಲಾಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ 3 ಚೈನ್ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್. ನೋಡಿ ಇದು ಈ ರೀತಿ ಬರುತ್ತೆ. ನಿಮ್ಗೆ ಬೇಕು ಅಂದ್ರೆ ಇನ್ನ ಒಂದು ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆ ಕೂಡ ನೀವು ವರ್ಕ್ ಅನ್ನ ಮಾಡ್ಕೋಬಹುದು. ಟೋಟಲ್ ಆಗಿ ನಾನು 9 ತ್ರಿಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನ ಈ ರೀತಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಆ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೊಂಡೆ. ನೋಡಿ ಇದು ಆರ್ಚ್ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಟೋಟಲ್ ಆಗಿ 9 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿರುವಂತದ್ದು. 4 ಚೈನ್ ಲಾಕ್ ನ ಮೇಲೆ ಲಾಕ್ ಆದ್ಮೇಲೆ ಮತ್ತೆ ನಾನು 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಇದೆ ಅಲ್ವಾ, ನೋಡಿ ಈ ಲಾಕ್ ನ ಮೇಲೆ 4 ಚೈನ್ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಫಸ್ಟ್ ಈ 4 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ ಆರ್ಚ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾವು ಆರ್ಚ್ ಮಾಡ್ಕೋಬೇಕು. ಆರ್ಚ್ ಆದ್ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಆರ್ಚ್ ನ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 2 ಆರ್ಚ್ ಗಳು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಇದು ಈ ರೀತಿ ಬಂದಿದೆ. ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ಕೋತೀನಿ. ನೋಡಿ ಮತ್ತೆ ಇವಾಗ 4 ಚೈನ್ ಹಾಕ್ತಾ ಇದ್ದೀನಿ. ಈ ಒಂದು 4 ಚೈನ್ ನ ಗ್ಯಾಪ್ಗೆ ನಾವು ಕುಚ್ಚನ್ನ ಹಾಕೊಳ್ಳುವಂಥದ್ದು. ಇದೇ ತರ ಸೀರೆ ಪೂರ್ತಿ ನಾನು ಕಂಟಿನ್ಯೂ ಮಾಡ್ಕೋತೀನಿ. 2 ಆರ್ಚ್ ಮಧ್ಯೆ ಏನು 4 ಚೈನ್ ಹಾಕಿದೀವಿ ಅಲ್ವಾ, ಇಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕೊಳ್ಳುವಂಥದ್ದು. ಫ್ರೆಂಡ್ಸ್ ನೋಡಿ ಸೀರೆ ಪೂರ್ತಿ ಈ ರೀತಿ ವರ್ಕ್ ಅನ್ನ ಮಾಡ್ಕೊಂಡಿದೀನಿ. ಇಲ್ಲಿ 4 ಚೈನ್ ನ ಗ್ಯಾಪ್ಗೆ ಕುಚ್ಚು ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ಫೈನಲ್ ಲುಕ್ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ಏನ್ ನೀವು ನೋಡ್ತಾ ಇದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 157 ದಾರನ ತಗೊಂಡಿದೀನಿ. ಹಾಗೆ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡಬಹುದು ಅಂತಂದ್ರೆ 850 ಇಂದ 1000 ರುಪೀಸ್ ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡಬಹುದು. ಈ ಒಂದು ಡಿಸೈನ್ ಫೈನಲ್ ಲುಕ್ ಈ ರೀತಿ ಬರುತ್ತೆ. ನಿಮ್ಗೆಲ್ಲರಿಗೂ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ಈ ಡಿಸೈನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಕೊಡೋ ಲೈಕ್ ನೆಕ್ಸ್ಟ್ ಇನ್ನ ಒಂದು ಡಿಸೈನ್ ಮಾಡೋದಕ್ಕೆ ಒಂದು ಒಳ್ಳೆ ಮೋಟಿವೇಟ್ ಸಿಗುತ್ತೆ ನಮ್ಗೆ. ಫ್ರೆಂಡ್ಸ್ ಹಾಗೇನೆ ಇವತ್ತಿನ ಡಿಸೈನ್ ನಲ್ಲಿ ನಾನು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸ್ ಅಲ್ಲಿ ನಾನು ತಗೊಳ್ಳೋದು. ಅವರ ಒಂದು ಶಾಪ್ ಡೀಟೇಲ್ಸ್ ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಬಹುದು. ಹಾಗೇನೆ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.